ನಮಸ್ತೆ ವೀಕ್ಷಕರೇ, ಕಲಾಧ್ಯಾನಕ್ಕೆ ಸ್ವಾಗತ. ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಮುತ್ತು ಬಂದಿದೆ ಕೇರಿಗೆ ಕನಕದಾಸರ ಕುರಿತ ನೃತ್ಯ ರೂಪಕವನ್ನು ನಾಡಿನಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಆಯೋಜಿಸುತ್ತಿದೆ. ಇದರ ತಾಂತ್ರಿಕ ಪ್ರದರ್ಶನದ ಕೆಲವು ಝಲಕ್ ನಿಮ್ಮ ಮುಂದೆ ಕಲಾಧ್ಯಾನದಲ್ಲಿ ಲಭ್ಯವಿದೆ. ಇದರ ನಿರ್ಮಾಣ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ, ಪರಿಕಲ್ಪನೆ ಮತ್ತು ಸಾಹಿತ್ಯ ಖಾತಾ ಚಿಕ್ಕಣ್ಣ, ಸಂಗೀತ ಪ್ರವೀಣ್ ಡಿ ರಾವ್, ಸಮನ್ವಯ ಮತ್ತು ತಾಂತ್ರಿಕ ನಿರ್ದೇಶನ ಶ್ರೀನಿವಾಸ್ ಜಿ ಕಪ್ಪಣ್ಣ, ಪ್ರಸ್ತುತಿ ಭ್ರಮರಿ ನೃತ್ಯ ಸಂಸ್ಥೆ ಬೆಂಗಳೂರು, ಸಂಯೋಜನೆ ಮತ್ತು ನಿರ್ದೇಶನ ಸ್ನೇಹ ಕಪ್ಪಣ್ಣ. ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಮ್ಮ ಮುಂದೆ ಮತ್ತೆ ಮತ್ತೆ ಆವಿರ್ಭವಿಸುವ ಚೈತನ್ಯ ಸಂತ ಕನಕದಾಸ, ಕವಿಯಾಗಿ, ಕೀರ್ತನಕಾರನಾಗಿ, ಜ್ಞಾನ ಪಿಪಾಸುವಾಗಿ ನಿಮ್ಮ ನಡುವೆ ಎಂದು ಉಳಿಯುವ ಕನಕ ಮತ್ತೆ ಮತ್ತೆ ನಮ್ಮ ಎದುರುಗೊಳ್ತಾ ಇರ್ತಾನೆ. ತನ್ನ ಒಂದು ಜ್ಞಾನದ ವಿಸ್ತಾರವನ್ನು ನಮಗೂ ಸಹ ವಿಸ್ತರಿಸಿ ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ತಾ ಇರ್ತಾನೆ. ಬನ್ನಿ, ಕನಕನನ್ನು ನಮ್ಮ ಹೃದಯಕ್ಕೆ ಆವಿರ್ಭವಿಸಿಕೊಳ್ಳೋಣ. ಸ್ವಾಗತ. ಜನರು ಕೇಳಿ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ, ಜನರು ಕೇಳಿ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ ಮುತ್ತು ಬಂದಿದೆ. ಥಳಥಳಿಸುವ ಮುತ್ತು ಕಮಲನೇತರ ಮುತ್ತು, ಕಲುಷ ಪರ್ವತಕ್ಕಿದು ಪುರುಷವಾಗಿಹ ಮುತ್ತು. ಥಳಥಳಿಸುವ ಮುತ್ತು ಕಮಲನೇತರ ಮುತ್ತು, ಕಲುಷ ಪರ್ವತಕ್ಕಿದು ಪುರುಷವಾಗಿಹ ಮುತ್ತು.
ಕಾಯುವ ಮುತ್ತು ಬಂದಿದೆ ಕೇಳಿ ಜನರು ಕೇಳಿ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸಿರಡಿನಲ್ಲಿ ಮುತ್ತು ಬಂದಿದೆ ಕೇಳಿ ಜ್ಞಾನವೆಂಬ ದಾರದಲ್ಲಿ ಓಡಿಸಿ ನೋಡುವ ಮತ್ತು ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು ಜ್ಞಾನವೆಂಬ ದಾರದಲ್ಲಿ ಓಡಿಸಿ ನೋಡುವ ಮತ್ತು ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು ಶ್ರೀ ಆದಿಕೇಶವನಿಂದ ಆಡಿ ಮುತ್ತು ಬಂದಿದೆ ಕೇಳಿದೆ ಜನರು ಕೇಳಿ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸಿರಡಿನಲ್ಲಿ ಮುತ್ತು ಬಂದಿದೆ ಕೇಳಿದೆ ಜನರು ಕೇಳಿ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸಿರಡಿನಲ್ಲಿ ಮುತ್ತು ಬಂದಿದೆ ಕೇಳಿದೆ ಅಬ್ಬಬ್ಬಬ್ಬಬ್ಬಬ್ಬ ಎಂಥ ಮುತ್ತು ಇದೇನು ಮುತ್ತು? ಇದು ಕೇವಲ ಆಭರಣದ ಮುತ್ತಲ್ಲ, ಆದಿಕೇಶವನ ಮುತ್ತು. ಹಾ, ಯಾರ ಮುತ್ತಿದು? ಇದು ಕನಕದಾಸರು ನೀಡಿದ ಮುತ್ತು, ಜ್ಞಾನದ ಮುತ್ತು. ನಾನು ಕಾವ್ಯ, ಕನಕದಾಸರ ಕಾವ್ಯ ತತ್ವಗಳ ಬುದ್ಧಿಯನ್ನು ಹೊತ್ತು ತಂದಿದ್ದೇನೆ. ಮತ್ತೆ ನಾನು ಜೀವನ, ಕನಕದಾಸರ ಜೀವನ ತತ್ವದ ಬುದ್ಧಿಯನ್ನ ಹೊತ್ತು ತಂದಿದ್ದೇನೆ. ಕನಕದಾಸರ ಜೀವನ ಮತ್ತು ಕಾವ್ಯದ ಬುದ್ಧಿಗಳನ್ನ ಇದೀಗ ಒಂದೊಂದಾಗಿ ಬಿಚ್ಚೋಣ. ಇದು ನೋಡಿ, ತಾತ್ವಿಕತೆಯ ಮುತ್ತು. ಸಂತ ಕವಿ ಕನಕದಾಸರು ಹಸನು ಬದುಕು ಕಟ್ಟಿಕೊಳ್ಳಬಹುದಾದ ತಾತ್ವಿಕತೆಯನ್ನು ತನ್ನ ಕಾವ್ಯ ಕೀರ್ತನೆಗಳ ಮೂಲಕ ಬಿತ್ತಿ ವಿಸ್ತರಿಸಿದವರು.
ಕುಸುಮದಲ್ಲಿ ಗಂಧವು ಗಂಧದಲ್ಲಿ ಕುಸುಮವು ಕುಸುಮ ಗಂಧಗಳೆರಡು